ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್, ವಾರ್ತೆಗಳ ವಿವರ. ದಲಿತರ ಭೂಮಿ ಕಿತ್ತುಕೊಂಡ ಅರಣ್ಯ ಇಲಾಖೆ ಧೋರಣೆ ಖಂಡಿಸಿ ಭೂಮಿ ರೈತರಿಗೆ ಒಪ್ಪಿಸಿ ಎಂದು ಜಮೀನಿಗೆ ನುಗ್ಗಲು ಯತ್ನಿಸಿದ ನೂರಾರು ಜನರ ಬಂಧನ, ಪೊಲೀಸ್ ಸರ್ಪಗಾವಲು. ಬದುಕಿನ ದಾರಿ ತೋರಿಸಿದ ಅಜ್ಜಿ ತಾತನ ಪ್ರತಿಮೆ ಮಾಡಿ ವಾಣಿಜ್ಯ ಸಂಕೀರ್ಣದ ಮುಂದೆ ನಿತ್ಯ ಪೂಜಿಸುತ್ತಿರುವ ಆದರ್ಶ ವೈದ್ಯ. ಉತ್ಪಾದನಾ ಆಧಾರಿತ ಆರ್ಥಿಕತೆಯತ್ತ ದಾಪುಗಾವಲು ಇಡುತ್ತಿರುವ ಕರ್ನಾಟಕ, ದೇಶದ 52% ಪಾಲು ಹೊಂದಿರುವ ದಾಯಿತ್ಯ ಸಂಸ್ಥೆ ಡಿಎನ್ ಸೊಲ್ಯೂಷನ್ಸ್ ಘಟಕ ದೇವನಹಳ್ಳಿಯಲ್ಲಿ ಉದ್ಘಾಟನೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ತಾಲೂಕು ಸಿಂಗಾಟಕದಿರೇನಹಳ್ಳಿ ದಲಿತ ರೈತರ ಜಮೀನುಗಳನ್ನು ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡಿದ್ದನ್ನು ಅವರಿಗೆ ಒಪ್ಪಿಸಬೇಕು ಎಂದು ಒತ್ತಾಯಿಸಿ ಸುಮಾರು 2 ತಿಂಗಳಿನಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಹೋರಾಟ ಇಂದು ಮತ್ತಷ್ಟು ಉದ್ವಿಗ್ನಗೊಂಡಿತ್ತು. ದಲಿತ ಸಂಘಟನೆ ಜೊತೆಗೆ ಕೆಆರ್ಎಸ್ ಪಕ್ಷ, ಕರ್ನಾಟಕ ಕೃಷಿ ಕಾರ್ಮಿಕರ ಸಂಘ ಹಾಗೂ ರಾಜ್ಯ ರೈತ ಸಂಘಗಳ ನಾಯಕತ್ವದಲ್ಲಿ ನೇರವಾಗಿ ಜಮೀನುಗಳಿಗೆ ನುಗ್ಗಲು ಯತ್ನಿಸಿದ ನೂರಾರು ಕಾರ್ಯಕರ್ತರನ್ನ ಪೊಲೀಸರು ಅಡ್ಡಗಟ್ಟಿ ಬಂಧಿಸಿ ನಂತರ ಬಿಡುಗಡೆಗೊಳಿಸಿದರು. ಹೋರಾಟಗಳ ತವರೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೆ ಪ್ರತಿಭಟನೆಗಳ ಕಾವು ಹೆಚ್ಚಾಗುತ್ತಿದೆ. ಜಿಲ್ಲೆಯು ಬರಗಾಲ ಎದುರಿಸುತ್ತಿದೆ. ಸಾಗುವಳಿ ಭೂಮಿಯನ್ನ ಅರಣ್ಯ ಇಲಾಖೆ ಆಕ್ರಮಿಸಿಕೊಳ್ಳುತ್ತಿದೆ. ಕೈಗಾರಿಕೆಗಳಿಗೆ ರೈತರ ಭೂಮಿಯನ್ನ ಕಬಳಿಸಲಾಗುತ್ತಿದೆ. ಕಂದಾಯ ಇಲಾಖೆಯಲ್ಲಿ ಹಕ್ಕುಪತ್ರಗಳ ವಿತರಣೆ ಸಮರ್ಪಕವಾಗಿ ಮಾಡುತ್ತಿಲ್ಲ. ಕ್ರಷರ್ಗಳ ಹಾವಳಿ ಹೆಚ್ಚಾಗುತ್ತಿದೆ. ರಸ್ತೆಗಳು ಸಮರ್ಪಕವಾಗಿ ಅಭಿವೃದ್ಧಿಯಾಗಿಲ್ಲ. ನೀರಿನ ಸಮಸ್ಯೆ ಬಿಗಡಾಯಿಸುತ್ತಿದೆ. ಹೀಗೆ 10 ಸಮಸ್ಯೆಗಳ ಬೇಡಿಕೆ ಆಧಾರದಲ್ಲಿ ಜಿಲ್ಲೆಯ ಒಂದಲ್ಲ ಒಂದು ಕಡೆ ನಿರಂತರವಾಗಿ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಪಂಚಾಯಿತಿ ಸಿಂಗಾಟ ಕದಿರೇನಹಳ್ಳಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ದಲಿತ ಕುಟುಂಬಗಳು 16 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡಿದ್ದ ಜಮೀನನ್ನೇ ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಆಕ್ರಮಿಸಿಕೊಂಡಿದೆ. ಅದನ್ನು ಕೂಡಲೇ ಬಿಡಿಸಿ ಕಂದಾಯ ಇಲಾಖೆಗೆ ರವಾನಿಸಿ ಪಹಣಿ ಪಟ್ಟ ಮಾಡಿಸಿಕೊಡಬೇಕು ಎಂದು ಉಪ ಅರಣ್ಯ ಇಲಾಖೆ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ನಾಯಕತ್ವದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಾ ಬಂದಿದೆ. ಅಲ್ಲಿಂದ ತಹಶೀಲ್ದಾರ್ ವಿರುದ್ಧ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರೆ, ಅದಾದ ನಂತರ ಸಮಾಜ ಕಲ್ಯಾಣ ಇಲಾಖೆ, ಡಿಸಿಆರ್ಇ ಪೊಲೀಸ್ ಸ್ಟೇಷನ್ ಮುಂದೆ, ಅರಣ್ಯ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿದ್ರು. ಕಣ್ಣು ಕಿವಿ ಮುಚ್ಚಿ ಕುಳಿತಿರುವ ಜಿಲ್ಲಾಡಳಿತದ ವಿರುದ್ಧ ಇಂದು 4-5 ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನೇರವಾಗಿ ಜಮೀನುಗಳಿಗೆ ಪ್ರವೇಶಿಸುವ ಚಳುವಳಿ ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ಗ್ರಾಮಗಳ ಬಳಿ ಫಾರೆಸ್ಟ್ ಇಲಾಖೆಯವರು ದೌರ್ಜನ್ಯವಾಗಿ ಬಂದಂತ ಸಂದರ್ಭದಲ್ಲಿ ಆ ರೈತರನ್ನ ಒಟ್ಟುಗೂಡಿಸಿಕೊಂಡು ಎದುರಿಸಿರ್ತಕ್ಕಂಥ ನಮಗೆ ಇಲ್ಲಿ ಮಾದರಿಯಾಗಿ ಅವರು ನಿಂತಿದ್ದಾರೆ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ನಮ್ಮನ್ನ ಅವ್ರೇನ್ ಮಾಡಕ್ಕಾಗಲ್ಲ. 144 ಸೆಕ್ಷನ್ ಮಾಡಿದ್ರೆ ಕೇವಲ ನಮ್ಮನ್ನ ನೀವು ಗುಂಪು ಕೂಡಬಾರ್ದು, ನೀವು ರ್ಯಾಲಿ ಮಾಡಬಾರ್ದು, ಪ್ರದರ್ಶನ ಮಾಡಬಾರ್ದು, ಜಮೀನಿಗೆ ಹೋಗಬಾರ್ದು ಅಂತ ಹೇಳಿ ತಡೆಯುವಂತ ಕೆಲಸ ಅವ್ರು ಮಾಡಬಹುದು. ನಾವು ಹೆದರುವಂತವರಲ್ಲ. ತಾಲೂಕಿನ ಮುದ್ದೇನಹಳ್ಳಿಯಿಂದ ಬಿಟಿಯು ಕಾಲೇಜು ಗೇಟಿನ ಮೂಲಕ ಸಿಂಗಾಟ ಕದಿರೇನಹಳ್ಳಿ ಅರಣ್ಯ ಒತ್ತುವರಿ ಭೂಮಿಗೆ ನುಗ್ಗಲು ಕೆಂಪು, ನೀಲಿ, ಹಸಿರು ಮತ್ತು ಅರಿಶಿನ ಬಾವುಟಗಳಿದ್ದು ಪಾದಯಾತ್ರೆ ಹಮ್ಮಿಕೊಂಡಿದ್ರು. ಮುದ್ದೇನಹಳ್ಳಿ ಬಳಿ ಜಮಾಯಿಸಿದ ನೂರಾರು ಕಾರ್ಯಕರ್ತರನ್ನ ನಿಯಂತ್ರಿಸಲು 300ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಒಬ್ಬ ಎಸ್ಪಿ, 2 ಡಿವೈಎಸ್ಪಿ, 8 ಜನ ಸಿಪಿಐ, 15 ಜನ ಪಿಎಸ್ಐ, 3 ಕೆಎಸ್ಆರ್ಪಿ ತುಕಡಿ, 4 ಡಿಎಆರ್ ಹಾಗೂ 250ಕ್ಕೂ ಹೆಚ್ಚು ಪೊಲೀಸ್ ಸರ್ಪಗಾವಲಿನಲ್ಲಿ ಮುದ್ದೇನಹಳ್ಳಿಯಿಂದ ಬಿಟಿಒ ಗೇಟ್ನವರೆಗೂ ಕಾಲ್ನಡಿಗೆ ಜಾಥಾ ಮಾಡಿದ ರೈತರನ್ನ ಪೊಲೀಸರು ತಡೆದರು. ರೈತರ ಹೋರಾಟ ತಡೆಯಲು ಪೊಲೀಸ್ ಇಲಾಖೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ಕೋಡಿಹಳ್ಳಿ ಬಣದ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ರವಿ ಕೃಷ್ಣಾರೆಡ್ಡಿ, ಡಿಎಸ್ಎಸ್ ಮುಖಂಡ ಮುನಿಸ್ವಾಮಿ, ಪ್ರಾಂತ ರೈತ ಸಂಘದ ಮುಖಂಡ ಎಂಪಿ ಮುನಿವೆಂಕಟಪ್ಪ, ಕೃಷಿ ಕೂಲಿ ಕಾರ್ಮಿಕರ ಸಂಘದ ಮುಖಂಡ ಶ್ರೀನಿವಾಸಪುರ ಪಿಆರ್ ಸೂರ್ಯನಾರಾಯಣ ಹಾಗೂ ಗಡ್ಡಂ ವೆಂಕಟೇಶ್, ಕೆಸಿ ರಾಜಕಾಂತ್ ಇತರೆ ಪ್ರಮುಖ ಮುಖಂಡರ ಮುಂದಾಳತ್ವದಲ್ಲಿ ನಡೆದ ಇವತ್ತಿನ ಪ್ರತಿಭಟನೆ ಕೊಂಚ ಗಂಭೀರ ಹೋರಾಟವಾಗಿ ರೂಪುಗೊಂಡಿತ್ತು. ಮಹಾತ್ಮ ಗಾಂಧೀಜಿಯವರ ಆದರ್ಶದಲ್ಲಿ ಈ ಹೋರಾಟಕ್ಕೆ ಮುಂದಾಗಿರುವ ಜನರನ್ನ ಅವರು ರೈತರನ್ನ ಕರೆದುಕೊಂಡು ಹೋಗಿ ಜಮೀನಿಗೆ ಬಿಡುವಂತ ಸಂದರ್ಭದಲ್ಲಿ ಅಂತಹದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳೇನಾದರೂ ಅಡ್ಡ ಬಂದ್ರೆ
ಅವರನ್ನ ನಿರ್ಬಂಧಿಸೋದಿಕ್ಕೆ ಮಾತ್ರ ಪೊಲೀಸ್ ವ್ಯವಸ್ಥೆ ಇರಬೇಕೇ ಹೊರತು ಇಲ್ಲಿ ಬಂದಿರುವಂತ ರೈತರ ಪರವಾಗಿ ಪೊಲೀಸರು ನಿಂತು ರೈತರಿಗೆ ಇಲ್ಲಿ ಬಂದಿರುವಂತಹ ಹೋರಾಟಗಾರರಿಗೆ ರಕ್ಷಣೆ ಕೊಡಬೇಕಾದಂತಹ ಕೆಲಸವನ್ನ ಪೊಲೀಸರು ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ವಿಟಿಯು ಬಂದ್ ಮಾಡಿದ ಪರಿಣಾಮ ಹೋರಾಟಕ್ಕೆ ಬಂದಿದ್ದ 1,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಗೇಟ್ ಮುಂದೆ ಧರಣಿ ಕುಳಿತರು. ಡಿಸಿ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ್ರು. ಖಾತೆ ಪಹಣಿ ಪಟ್ಟ ಹೊಂದಿರುವ ರೈತರನ್ನ ಸ್ಥಳಕ್ಕೆ ನೀವೇ ಕರೆದೊಯ್ಯಿರಿ, ನಾವು ಇಲ್ಲೇ ಇರ್ತೇವೆ ಅಂತ ಪಟ್ಟು ಹಿಡಿದ್ರು. ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಹಾಗೂ ಪೊಲೀಸರಿಗೂ ಧಿಕ್ಕಾರ ಹೋಗಿದ್ರು. ಯಾರು ಎಷ್ಟು ಬಡ್ಕೊಂಡ್ರು, ಪೊಲೀಸರು ಮಾತ್ರ ಇವರ ಯಾವ ಬೆದರಿಕೆ ಜಗ್ಗಲಿಲ್ಲ. ಕೊನೆಗೆ ಸ್ಥಳದಲ್ಲಿಯೇ ಮುಖ ಮುಡಿದ ತಹಶೀಲ್ದಾರ್ ರಶ್ಮಿ ಹಾಗೂ ಎಸಿ ಅಶ್ವಿನ್ ರವರನ್ನ ಕರೆದು ತಮ್ಮ ಬಳಿ ಇರುವ ಎಲ್ಲ ದಾಖಲೆಗಳನ್ನ ಪ್ರದರ್ಶಿಸಿದ್ರು. ಆದ್ರೆ ಅಶ್ವಿನ್, ನನಗೆ 2 ಆದೇಶಗಳಿವೆ. ಅರಣ್ಯ ಇಲಾಖೆಯವರು ತಮ್ಮ ವ್ಯಾಪ್ತಿಗೆ ಒಳಪಡುವ ಜಮೀನು ಹೊರತುಪಡಿಸಿ 30 ಎಕರೆ ಜಮೀನು ಬಿಟ್ಟು ಕೊಡುತ್ತೇವೆ ಎಂದಿದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಸಮರ್ಪಕ ಆದೇಶ ಬಂದಿಲ್ಲ. ಆದ್ರಿಂದ ಈ ತಗಾದೆ ಸರಿಪಡಿಸಲು ಇನ್ನು 3 ತಿಂಗಳ ಕಾಲಾವಕಾಶ ಬೇಕು ಎಂದರು. ಕಾನೂನು ನಿಮ್ಗೆ ಗೊತ್ತಿಲ್ವೇ? ಅದೇ ರೀತಿ ಇವತ್ತು 2016ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ 100 ಎಕರೆ ಒಳಗಡೆ ಏನಾದರೂ ರೈತರು ಎಲ್ಲಾದ್ರೂ ಕೂಡ ಉಳುಮೆ ಮಾಡ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಒಕ್ಕಲೆಪ್ಪಡಿಸಬಾರ್ದು ಅಂತೇಳಿ ಸರ್ಕಾರದ ಸಂಸ್ಥೆಗಳು ಇಲ್ವೇ? ಇದೆಲ್ಲ ಕತೆಗಳನ್ನ ಕೇಳಿ ಸಾಕಾಗಿ ಹೋಗಿದೆ ಅಂತ ಪೊಲೀಸರನ್ನ ತಳ್ಳಿ ಮುನ್ನುಗ್ಗಲು ಯತ್ನಿಸಿದ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ಎಸ್ಪಿ ಕಚೇರಿಗೆ ಕರೆದೊಯ್ದು ಪೊಲೀಸ್ ಸ್ಟೇಷನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಿನಿಮಾ ನಟ ನಟಿಯರನ್ನ ಆದರ್ಶ ವ್ಯಕ್ತಿಗಳನ್ನಾಗಿ ಮಾಡಿಕೊಂಡು ಪೂಜಿಸುತ್ತಾರೆ. ಮತ್ತಷ್ಟು ಜನ ತಮ್ಮ ಇಷ್ಟ ದೇವರುಗಳನ್ನ ಪೂಜಿಸುತ್ತಾರೆ. ಆದರೆ ತಮಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ ಆದರ್ಶ ವ್ಯಕ್ತಿಯ ಪ್ರತಿಮೆ ಮಾಡಿಸಿ ತಮ್ಮ ವಾಣಿಜ್ಯ ಕಟ್ಟಡದ ಮುಂದಿಟ್ಟು ನಿತ್ಯ ಪೂಜಿಸುತ್ತಾರೆ ಈ ವೈದ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಪ್ರಗತಿಪರ ರೈತ ಕುಟುಂಬವಾಗಿದ್ದ ಡಿ ಹೊಸೂರು ಪಿಳ್ಳಪ್ಪ ಅವರು ಸಮಾಜಕ್ಕಾಗಿ ಒಂದಿಷ್ಟು ದುಡಿದಿದ್ದಾರೆ. ಇವರ ಮೊಮ್ಮಗ ಅಜ್ಜ ಅಜ್ಜಿಯ ಪ್ರತಿಮೆ ಸ್ಥಾಪಿಸಿ ಇತರರಿಗೆ ಆದರ್ಶವಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಪ್ರಗತಿಪರ ರೈತರಿಗೆ ಕೊರತೆ ಇಲ್ಲ. ಯಾವುದೇ ಜೀವ ನದಿಗಳು ಇಲ್ಲದೆ ಇದ್ರೂ ಕೊಳವೆ ಬಾವಿಗಳ ನೀರಿನಲ್ಲೇ ಅತ್ಯುತ್ತಮವಾದ ಬೆಳೆ ಬೆಳೆದು ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅಂದರೆ ಆ ಕಾಲಕ್ಕೆ ಕೃಷಿಯಲ್ಲಿ ಅಷ್ಟೊಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ರು ಎಂಬುದನ್ನು ಸಾಬೀತುಪಡಿಸಿಕೊಂಡಿದ್ದಾರೆ. ಅಂತಹ ಸಾಧನೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ರೈತ ನಾಯಕ KB ಪಿಳ್ಳಪ್ಪ, ದೊಡ್ಡಬೊಮ್ಮನಹಳ್ಳಿ ಮುನಿನಂಜಪ್ಪ, ಅಂಗಡಿ ನಾರಾಯಣಪ್ಪ, ಡಿ ಹೊಸೂರು ಪಿಳ್ಳಪ್ಪ ಅಲಿಯಾಸ್ ನಿಕ್ಕರ್ ಪಿಳ್ಳಪ್ಪ ಎಂಬ ದೊಡ್ಡ ರೈತರ ಕೊಡುಗೆ ಅಪಾರವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಕ್ಕಲಿಗರ ಸಂಘದ ಉಗಮಕ್ಕೂ ಇದೆ. ರೈತರು ಹೆಚ್ಚಿನ ಶ್ರಮ ವಹಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ನಂತರ ಅವರ ಮಕ್ಕಳು, ಮೊಮ್ಮಕ್ಕಳು ಅವರನ್ನೇ ಅನುಸರಿಸಿಕೊಂಡು ಬಂದು ಶಿಕ್ಷಣ ಮತ್ತು ಕೃಷಿ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸುತ್ತಿದ್ದಾರೆ. ಅವರ ಪೈಕಿ ಒಬ್ಬರಾದ ಡಿ ಹೊಸೂರು ಪಿಳ್ಳಪ್ಪನವರ ಮೊಮ್ಮಗ ಡಾಕ್ಟರ್ ಉಮೇಶ್ ಕುಮಾರ್ HS ರವರು ಅವರ ತಾತ ಪಿಳ್ಳಪ್ಪ ಮತ್ತು ಅಜ್ಜಿ ಮುನಿವೆಂಕಟಮ್ಮನವರ ಕನಸು ನನಸು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲೊಂದು ವಾಣಿಜ್ಯ ಮಳಿಗೆ ಕಟ್ಟಬೇಕು ಅನ್ನೋದನ್ನು ಈಗ ನನಸು ಮಾಡಿದ್ದಾರೆ. ನಗರದ BB ರಸ್ತೆ ಚಮ್ಮನೂರು ಜ್ಯುವೆಲರಿ ಶಾಪ್ ಮುಂಭಾಗ ನಿರ್ಮಿಸಿರುವ ವರಲಕ್ಷ್ಮಿ ಸಿಲ್ಕ್ಸ್ ಕಟ್ಟಡ 5 ಅಂತಸ್ತುಗಳ ದೊಡ್ಡ ವಾಣಿಜ್ಯ ಕಟ್ಟಡ ಕಟ್ಟಿದ್ದಾರೆ. ಅದೇನು ಹೆಚ್ಚು ಮಾತಲ್ಲ. ಆದರೆ ಕಟ್ಟಡದ ಮುಂದೆ ತಮ್ಮ ಅಜ್ಜಿ ತಾತನವರ ಪ್ರತಿಮೆ ಸ್ಥಾಪಿಸಿ ಅವರಿಗೆ ಪ್ರತಿದಿನ ಪೂಜೆ ಸಲ್ಲಿಸುವ ಪದ್ಧತಿಯೇ ವಿಶೇಷ ಅನಿಸಿಕೊಂಡಿದೆ. ಅದಕ್ಕೆ ಡಾಕ್ಟರ್ ಉಮೇಶ್ ಕುಮಾರ್ ಏನಂತಾರೆ, ಯಾಕೆ ಅವರು ಈ ಪ್ರತಿಮೆ ಸ್ಥಾಪಿಸಿದ್ರು ಅನ್ನೋದನ್ನ ಅವರ ಬಾಯಿಂದಲೇ ಕೇಳಿ. ಆದರೆ ನಮ್ಮ ತಾತ ಅವರು ಶ್ರಮ, ಅವರಿಗೆ ಕನಸಿತ್ತು ಈ ಥರ ನನ್ನ ಮಕ್ಕಳು ಮೊಮ್ಮಕ್ಕಳು ಈ ಥರ ಬೆಳಿಬೇಕು, ಒಂದು ಪ್ರಿಂಟ್ ಬರೋ ಮಾಡ್ಕೋಬೇಕು ಅಂತ ಇದನ್ನು ಕೊಟ್ಟಿಟ್ಟಿದ್ರು ಮೊದಲೇ ನಮಗೆ. ಸೊ ಅದು ನಮ್ಮ ತಾತ ಕೊಟ್ಟಿದ್ದನ್ನು ನಮ್ಮ ತಂದೆ ಉಳಿಸ್ಕೊಂಬಂದು ನಮಗೆ ಕೊಟ್ಟಾಗ, ಸೊ ತಾತನ ನೆನಪಿನಲ್ಲಿ ಇರಬೇಕು ಅಂತೇಳಿ ನಾನು ಇದನ್ನು ಮಾಡಿದ್ದೀನಿ. ಅವರ ದಿನ ಪೂಜೆ ಮಾಡಬೇಕು, ಅವ್ರು ನೆನೀಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಮುಂದೆನೇ ಇಟ್ಟಿದ್ದೀನಿ, ನಾನು ಬಿಲ್ಡಿಂಗ್ ಮುಂದೆನೇ. ಸೊ ಎಲ್ಲರೂ ಅದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದಾರೆ. ನಮ್ಮ ಕುಟುಂಬದವರೆಲ್ಲರೂ ಜನಕ್ಕೂ ಇದೊಂದು ಸಂದೇಶ ಅಂತ ತಿಳ್ಕೊಂಡಿದ್ದೀವಿ. ಹಿರಿಯರಿಗೆ ಗೌರವ ಕೊಡಬೇಕು, ಹಿರಿಯರು ನಮ್ಗೆ ಏನು ಮಾಡಿಕೊಟ್ಟಿದ್ದಾರೆ ಅನ್ನೋದು ತೋರಿಸ್ಬೇಕು ಸೊಸೈಟಿಗೆ ಅಂತ ನಾನು ಆಸೆ ಪಟ್ಟಿಟ್ಟಿದ್ದೀನಿ. ಅದನ್ನು ನಮ್ಮ ತಾತ ಅವರ ಮೇಲೆ ಇರೋ ಅಪಾರ ಪ್ರೀತಿಯಿಂದ ನಾನು ಅದೇ ಮಾಡಲೇಬೇಕು ಅಂತ ಮಾಡಿದ್ದೀನಿ. ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರಬೇಕು. ಅವರು ನಮಗೆ ಅನ್ನ ಕೊಟ್ಟಿದ್ದಾರೆ, ಅವತ್ತು ಈ ಜಾಗ ಕೊಂಡ್ಕೊಂಡಿರೋದು ಅವರೇ. ಸೊ ಆ ಜಾಗದಲ್ಲಿ ನಾವು ಅನ್ನ ತಿಂತಾಯಿದ್ದೀವಿ ಅಂದರೆ ಪ್ರತಿದಿನ ಅವ್ರು ನೆನ್ಕೊಬೇಕು ಅಂತ ನನ್ನ ಆಸೆ. ಈ ಥರನೇ ಹೋಗಿ ಇದೇ ಥರ ಮೋಟಿವೇಟ್ ಆಗಿ ಹಿರಿಯರನ್ನ ಯಾವತ್ತೂ ಮರಿಬೇಡಿ, ಅವ್ರು ಏನು ಮಾಡಿದ್ದಾರೆ ನಮಗೆ ಅಂತ ಸೊಸೈಟಿಗೆ ತೋರಿಸ್ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ.
ಇನ್ನು ಪಿಳ್ಳಪ್ಪನವರ ಬಾಮೈದುನ ಕರ್ನಾಟಕ ಸ್ಟೋರ್ ನಾರಾಯಣಸ್ವಾಮಿ ಪಿಳ್ಳಪ್ಪನವರು ಬೆಳೆದು ಬಂದ ಚರಿತ್ರೆಯನ್ನು ನೆನೆಸಿಕೊಂಡು ಪಿಳ್ಳಪ್ಪನವರು ರೈತರಿಗೆಲ್ಲ ಮಾದರಿ ವ್ಯಕ್ತಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ನಗರದಲ್ಲಿ ಒಕ್ಕಲಿಗರ ಸಂಘ ಇಷ್ಟೊಂದು ಬೆಳೆದು ಎಂದು ಒಕ್ಕಲಿಗರ ಸಮಾಜಕ್ಕೆ ಇಷ್ಟೊಂದು ಸಹಾಯಕವಾಗಬೇಕು ಅಂದ್ರೆ ಅವರ ಕೊಡುಗೆ ಅಪಾರವಾಗಿದೆ. ಅವರ ಮನೆಗೆ ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಂದು ಆಲೂಗಡ್ಡೆ ಕೊಂಡ್ಕೊಂಡು ಹೋಗ್ತಾ ಇದ್ರು. ದೇವೇಗೌಡರಿಗೆ ಚಿಕ್ಕಬಳ್ಳಾಪುರ ಎರಡನೇ ತವರು ಮನೆ ಅಂತ ಅಂದ್ರೆ ತಪ್ಪಾಗಲಾರದು. ಅವರಿಗೆ ಕೆ.ಪಿ. ಪಿಳ್ಳಪ್ಪ ಒಂದು ಕಣ್ಣಾದ್ರೆ ಡಿ. ಹೊಸೂರು ನಿಕ್ಕರ್ ಪಿಳ್ಳಪ್ಪ ಮತ್ತೊಂದು ಕಣ್ಣಾಗಿದ್ರು. ಅಷ್ಟರ ಮಟ್ಟಿಗೆ ಅವರ ಹೆಸರು ಪ್ರಸಿದ್ಧವಾಗಿತ್ತು. ಅವರ ಹೆಸರನ್ನ ಅವರ ನೆಚ್ಚಿನ ಮೊಮ್ಮಗ ಡಾಕ್ಟರ್ ಉಮೇಶ್ ಕುಮಾರ್ ಇಂದು ಮತ್ತಷ್ಟು ಎತ್ತರಕ್ಕೆ ಏರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮದೊಂದು ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋ ಕನಸನ್ನ ಈಡೇರಿಸಿದ್ದಾರೆ ಎಂದರು. ನಾನು ಒಂದು 12 ವರ್ಷದ ಹುಡುಗನಲ್ಲೇ ಆ ಕಾಲಕ್ಕೇನೆ ನಮ್ಮ ಮಾಜಿ ಪ್ರಧಾನಿ ನಮ್ಮ ದೇವೇಗೌಡರು ಬಂದು ಇವ್ರ ಹತ್ರ ಬಂದು ವಾರಗಟ್ಟಲೆ ಇದ್ದು ಆಲೂಗಡ್ಡೆ ಶೇಖರಣೆ ಮಾಡಿಕೊಂಡು ಆ ಕಡೆ ರೈತರಿಗೆಲ್ಲನೂ ಅದು ಮಾಡಿದ್ರು. ಆಮೇಲೆ ಗಡ್ಡೆ ನಾವೆಲ್ಲ ಚಿಕ್ಕ ಹುಡುಗರು ಬಂದು ಆಮೇಲೆ ದೇವೇಗೌಡರು ನಿಕ್ಕರ್ ಪಿಳ್ಳಪ್ಪ ಅಂದರೆ ಡಿ. ಹೊಸೂರು ಪಿಳ್ಳಪ್ಪ ಕೆ. ಪಿಳ್ಳಪ್ಪನವ್ರು ಇಬ್ಬರಿದ್ರು. ಅವ್ರಿಬ್ಬರ ಮೇಲೆ ಹೋಗಿತ್ತು. ಆದರೆ ಇವ್ರ ಮೇಲೆ ತುಂಬ ಇದು ಅವ್ರಿಗೆ ಕೃಷಿ ಅಂದರೆ ತುಂಬ ಇದು. ಆಮೇಲೆ ಬಡ ಜನ ಸ್ವಲ್ಪ ಕಷ್ಟ ಅಂದರೆ ಎಲ್ಲದಕ್ಕೂ ಅವರ ಒಂದು ಅವರು ಮನಸ್ಸು ಮಾಡಿ ಅವ್ರಿಗೆಲ್ಲನೂ ತುಂಬ ಸಹಾಯ ಮಾಡಿದರು. ಅವರು ಆ ಕಾಲದಲ್ಲಿ ಈ ಜಾಗ ಕೊಂಡ್ರು. ಅವ್ರಿಗೊಂದು ಆಸೆ ಇತ್ತು. ಅವರು ಈ ಜಾಗ ಪರ್ಚೇಸ್ ಮಾಡಿದ್ಮೇಲೆ ಒಂದು ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನೋ ಒಂದು ಇದು ಮಾಡಿದರು. ಅವರು ಸ್ವಲ್ಪ ಬೇಸಿಕ್ ವರ್ಕು ಮಾಡಿದರು. ಆದರೆ ಅವ್ರ ಆರೋಗ್ಯ ಕಾರಣ ಸ್ವಲ್ಪ ಅವ್ರ ಏಜ್ ಆಗಿತ್ತು. ಹಾಗಾಗಿ ಅವರು ಇದಾದರು. ಆದರೆ ಅವ್ರ ಮೊಮ್ಮಗ ಡಾಕ್ಟರ್ ಉಮೇಶ್ ಕುಮಾರ್ ನಿಜ ಹೇಳ್ಬೇಕಂದ್ರೆ ಅವರ ಹಂತದಲ್ಲಿ ಇವತ್ತು ಅವರ ತಾತನ ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸುವಂಗೆ ಮಾಡಿದ್ದಾರೆ. ಅದು ನಮಗೆ ಭಾಳ ಹೆಮ್ಮೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕದ ಉತ್ಪಾದನಾ ಕ್ಷೇತ್ರಕ್ಕೆ ಮತ್ತೊಂದು ಬೃಹತ್ ಮೈಲಿಗಲ್ಲು. ದಕ್ಷಿಣ ಕೊರಿಯಾ ಮೂಲದ ಪ್ರಸಿದ್ಧ ಮಷೀನ್ ಟೂಲ್ಸ್ ತಯಾರಿಕಾ ಸಂಸ್ಥೆ ಡಿಎನ್ ಸೊಲ್ಯೂಷನ್ಸ್ ದೇವನಹಳ್ಳಿಯಲ್ಲಿ ತನ್ನ ನೂತನ ತಯಾರಿಕೆ ಹಾಗೂ R&D ಘಟಕಕ್ಕೆ ಚಾಲನೆ ನೀಡಿದೆ. 600 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆ ರಾಜ್ಯದ ಕೈಗಾರಿಕಾ ಬೆಳವಣಿಗೆಗೆ ಹೊಸ ವೇಗ ನೀಡಿದೆ. Feel free. ದಕ್ಷಿಣ ಕೊರಿಯಾ ಮೂಲದ ಮಷಿನ್ ಟೂಲ್ ತಯಾರಿಕಾ ಕ್ಷೇತ್ರದ ದಿಗ್ಗಜ ಕಂಪನಿ ಡಿಎನ್ ಸೊಲ್ಯೂಷನ್ಸ್ ದೇವನಹಳ್ಳಿ ತಾಲೂಕಿನ ಕುಂದಣ ಸಾಮಾನ್ಯ ಕೈಗಾರಿಕಾ ಪ್ರದೇಶದಲ್ಲಿ 600 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ತಯಾರಿಕೆ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಘಟಕಕ್ಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಬುಧವಾರ ಚಾಲನೆ ನೀಡಿದರು. 2 ವರ್ಷಗಳ ಹಿಂದೆ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಡಿಎನ್ ಸೊಲ್ಯೂಷನ್ಸ್ ಜೊತೆ ಮಾಡಿಕೊಂಡಿದ್ದ ಒಡಂಬಡಿಕೆ ಇದೀಗ ಅಲ್ಪಾವಧಿಯಲ್ಲಿ ಕಾರ್ಯರೂಪಕ್ಕೆ ಬಂದಿರುವುದು ವಿಶೇಷವಾಗಿದೆ. ತಯಾರಿಕೆ ಹಾಗೂ R&D ಘಟಕಗಳು ಒಂದೇ ಸ್ಥಳದಲ್ಲಿ ನಿರ್ಮಾಣಗೊಂಡಿರುವುದರಿಂದ ಯೋಜನೆಯ ಮತ್ತೊಂದು ವಿಶೇಷತೆಯಾಗಿದೆ ಎಂದು ಸಚಿವರು ಹೇಳಿದರು. ಕರ್ನಾಟಕವು ಸೇವಾಧಾರಿತ ಆರ್ಥಿಕತೆಯಿಂದ ಉತ್ಪಾದನಾ ಆಧಾರಿತ ಆರ್ಥಿಕತೆಯತ್ತ ರೂಪಾಂತರಗೊಳ್ಳುತ್ತಿರುವ ಸಂಕ್ರಮಣ ಹಂತದಲ್ಲಿದೆ. ಆಟೋಮೊಬೈಲ್, ಹೆವಿ ಇಂಜಿನಿಯರಿಂಗ್, ಏರೋಸ್ಪೇಸ್, ರಕ್ಷಣೋದ್ಯಮ ಹಾಗೂ ಪ್ರಿಸಿಷನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೇರಿದಂತೆ ವಿವಿಧ ಉತ್ಪಾದನಾ ಕ್ಷೇತ್ರಗಳಲ್ಲಿ ಮಷಿನ್ ಟೂಲ್ಸ್ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ. ಹೀಗಾಗಿ ಈ ರೀತಿಯ ಬಂಡವಾಳ ಹೂಡಿಕೆಗಳಿಗೆ ಸರ್ಕಾರದ ಆದ್ಯತೆ ನೀಡುತ್ತಿದೆ ಎಂದು ಎಂ.ಬಿ. ಪಾಟೀಲ್ ತಿಳಿಸಿದರು. ಡಿಎನ್ ಸೊಲ್ಯೂಷನ್ಸ್ ಏನು ಕೊರಿಯನ್ ಕಂಪನಿ ಇದೆ. ಇದು ಮಷಿನ್ ಟೂಲ್ಸ್ನಲ್ಲಿ ಜಾಗತಿಕ ನಂಬರ್ 2 ಆಗಿದ್ದಾರೆ. 2ನೇ ಸ್ಥಾನ ಇದು. ಅವರು ಸೌತ್ ಕೊರಿಯಾ ನಂತರ ಇವತ್ತು ಪ್ರಥಮ ಫ್ಯಾಕ್ಟ್ರಿ ಇವತ್ತು ದಿವಸ ಜಗತ್ತಿನಲ್ಲಿ ಇವತ್ತು ಬ್ಯಾಂಗ್ಳೂರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಅವರ ಒಂದು ಉತ್ಕೃಷ್ಟತೆ ಇವತ್ತು ಏರೋಸ್ಪೇಸ್ನಲ್ಲಿರ್ಬೋದು, ಆಟೋಮೊಬೈಲ್ನಲ್ಲಿರ್ಬೋದು, ಈ ಇದರಲ್ಲಿ ಎಲ್ಲದರಲ್ಲಿ ಭಾಳ ಜಗತ್ತಿನಲ್ಲಿ ಶ್ರೇಷ್ಠವಾದಂಥದ್ದು. ಏರೋಸ್ಪೇಸ್ ಕಂಪನೀಸ್ ತೊಗೊಂಡಿದ್ದಾರೆ, ಎಲೆಕ್ಟ್ರಾನಿಕ್ಸ್, ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ದವರು ಇಕ್ವಿಪ್ಮೆಂಟ್ಸ್ ತೊಗೊಂಡಿದ್ದಾರೆ, ಆಟೋಮೊಬೈಲ್ದವರು ತೊಗೊಂಡಿದ್ದಾರೆ. ಹೀಗೆ ಭಾಳ ದೊಡ್ಡ ಕಂಪನಿ ಇದು. 2 ವರ್ಷದಲ್ಲಿ ಇವತ್ತು ದಿವಸ ನಾವು ಸೌತ್ ಕೊರಿಯಾಕ್ಕೆ ಹೋಗಿದಾಗ ಅವ್ರನ್ನ ಇನ್ವೈಟ್ ಮಾಡಿದ್ವಿ, ಬನ್ನಿ ನೀವು ಕರ್ನಾಟಕಕ್ಕೆ ಬನ್ನಿ ಅಂತೇಳಿ. ಅವರು ಬಂದು 2 ವರ್ಷದಲ್ಲಿ ಇವತ್ತು ದಿವಸ ಫ್ಯಾಕ್ಟ್ರಿನ ಸೆಟಪ್ ಮಾಡಿದ್ದಾರೆ. ಈಗಾಗಲೇ 8,000 ಮಷಿನ್ಸ್ ಇವತ್ತು ದಿವಸ ಎಲ್ಲ ಇಲ್ಲಿ ಕೂಡ ಇದ್ದಾರೆ. ಭಾಳ ಹೈ ಪ್ರಿಸಿಷನ್ ಇಕ್ವಿಪ್ಮೆಂಟ್ ಮಷಿನರಿ, ಮಷಿನ್ ಟೂಲ್ಸ್ನಲ್ಲಿ ಇವತ್ತು ದಿವಸ ಡಿಎನ್ ಸೊಲ್ಯೂಷನ್ ಇದೆ. ನಾವು ಅವ್ರನ್ನ ಇಲ್ಲಿ ನಾವು ಕರ್ನಾಟಕಕ್ಕೆ ಬಂದಿದ್ದು ನಮ್ಮ ಒಂದು ಕರ್ನಾಟಕದ ಒಂದು ಹೆಮ್ಮೆ ಅಂತ ಅನ್ಸೋಂಥದ್ದು ಮಾತ್ರ. ದೇಶದ ಒಟ್ಟಾರೆ ಮಷಿನ್ಸ್ ಟೂಲ್ ತಯಾರಿಕಾ ವಲಯಕ್ಕೆ ಕರ್ನಾಟಕ 52% ಕೊಡುಗೆ ನೀಡುತ್ತಿದೆ. ರಾಜ್ಯದಲ್ಲಿರುವ ಈ ಬಲಿಷ್ಠ ಕೈಗಾರಿಕಾ ಪರಿಸರ
ವೇಡಿಎನ್ ಸೊಲ್ಯೂಷನ್ಸ್ ಹೂಡಿಕೆಗೆ ಪ್ರಮುಖ ಕಾರಣವಾಗಿದೆ. ಜಪಾನ್ ಟೂಲ್ಸ್ ಪಾರ್ಕ್ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೊರಿಯಾ ದೇಶದ ಕಂಪನಿಗಳಿಗಾಗಿ ಪ್ರತ್ಯೇಕ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು. ತುಮಕೂರು ಸಮೀಪ ಸ್ಥಾಪಿಸಿರುವ ಜಪಾನ್ ಟೂಲ್ಸ್ ಕೈಗಾರಿಕಾ ಪಾರ್ಕ್ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ಮಾದರಿಯಲ್ಲಿ ಕೊರಿಯಾ ಕಂಪನಿಗಳಿಗಾಗಿ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಪಡಿಸುವ ಉದ್ದೇಶವಿದೆ. ಪಾರ್ಕ್ ಸ್ಥಾಪನೆಗೆ ಸೂಕ್ತ ಸ್ಥಳವನ್ನು ಮುಂದಿನ ದಿನಗಳಲ್ಲಿ ಅಂತಿಮಗೊಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಇದೇ ವೇಳೆ ಡಿಎನ್ ಸೊಲ್ಯೂಷನ್ಸ್ ಕಂಪನಿಯ ಅಧ್ಯಕ್ಷ ಓನ್ ಜಾಂಗ್ ಕೇಮ್ ಸಂಸ್ಥೆಯ ಬೆಳವಣಿಗೆಯ ಹಾದಿ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದರು. 2035ರ ವೇಳೆಗೆ ಭಾರತದಲ್ಲಿ ಮಷಿನ್ಸ್ ಟೂಲ್ಸ್ ಉತ್ಪಾದನಾ ಕ್ಷೇತ್ರದಲ್ಲಿ ಮೊದಲ ಸ್ಥಾನಕ್ಕೆ ಏರುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸಂಸ್ಥೆ ನಿರಂತರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. ಈ ವೇಳೆ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಸೆಲ್ವಕುಮಾರ್, ಕ್ರಾಫ್ಟ್ ಮ್ಯಾನ್ ಆಟೋಮಿಷನ್ ಅಧ್ಯಕ್ಷ ಶ್ರೀನಿವಾಸ್ ರವಿ, ಸಫ್ರಾನ್ ಏರ್ ಕ್ರಾಫ್ಟ್ ಎಂಜಿನ್ ವ್ಯವಸ್ಥಾಪಕ ನಿರ್ದೇಶಕ ಅಶುತೋಷ್ ಕುಮಾರ್, ಫಾನೋ ಕಾರ್ಪೊರೇಷನ್ ಅಧ್ಯಕ್ಷ ಕುಂಜೈ ಯಮಗುಜಿ, ಉದ್ಯೋಗ ಮಿತ್ರ ವ್ಯವಸ್ಥಾಪಕ ನಿರ್ದೇಶಕ ದೊಡ್ಡ ಬಸವರಾಜು ಉಪಸ್ಥಿತರಿದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು 12ನೇ ವರ್ಷದ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 6ರಂದು ನಗರದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಯಲುವಹಳ್ಳಿ ಎನ್ ರಮೇಶ್ ಹಾಗೂ ಸಮಾನ ಮನಸ್ಕರರ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದೆ ಎಂದು ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ಎನ್ ರಮೇಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ಎನ್ ರಮೇಶ್, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಗರ್ಭಿಣಿ ಸ್ತ್ರೀಯರಿಗೆ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರಲ್ಲಿ ಭಾಗವಹಿಸುವವರು ಸೆಪ್ಟೆಂಬರ್ 3ರ ಗುರುವಾರದ ಒಳಗೆ ತಮ್ಮ ಹೆಸರುಗಳನ್ನು ನಗರದ ಬಿಬಿ ರಸ್ತೆಯ ಹಳೆ SBM ಸನಿಹದ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ ಪಕ್ಕದಲ್ಲಿನ ಯಲುವಹಳ್ಳಿ ಎನ್ ರಮೇಶ್ ಸಮಾನ ಮನಸ್ಕರ ಸೇವಾ ಸಂಸ್ಥೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದರು. ಇದೇ ಮುಂದಿನ ತಿಂಗಳು 6ನೇ ತಾರೀಕು ಬೆಳಗ್ಗೆ 7:30 ಗಂಟೆಗೆ ಪ್ರಾರಂಭ ಆಗ್ತದೆ. ಗುರುರಾಜ ಕಲ್ಯಾಣ ಮಂಟಪದಲ್ಲಿ, ಮಾಮೂಲಿ ಅಲ್ಲೇ ನಾವು ಅವತ್ತಿಂದ ರಾಯರ ಗುರುರಾಜ ಕಲ್ಯಾಣ ಮಂಟಪದಲ್ಲೇ ಪ್ರಾರಂಭ ಮಾಡಿದ್ದು. ಈಗ ಅಲ್ಲೇ ಚೌಲ್ಟ್ರಿ ಖಾಲಿ ಸಿಕ್ಕಿದೆ. ಅಲ್ಲೇ ಬರುವಂಥ 6ನೇ ತಾರೀಕು 6/9 ಭಾನುವಾರ ಬೆಳಗ್ಗೆ 7:30ಗೆ ಪ್ರಾರಂಭ ಆಗಿ ಪೂರ್ತಿ ಎಷ್ಟು ಜನ ಬಂದರೆ ಅಷ್ಟು ಜನಕ್ಕೆ ನಾವು ಕೂಡ ಇದನ್ನು ನಮ್ಮ ಪತ್ರಿಕೆಗಳು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಜಾತ್ಯತೀತವಾಗಿ ಅದನ್ನು ಮೆನ್ಷನ್ ಮಾಡಿ ಜಾತ್ಯತೀತವಾಗಿ ಎಲ್ಲ ಸಮುದಾಯದವರು ಬಂದು ಇದರ ಸದುಪಯೋಗನ ಪಡ್ಕೋಬೇಕು. ಯಲುವಹಳ್ಳಿ ಎನ್ ರಮೇಶ್ ಹಾಗೂ ಸಮಾನ ಮನಸ್ಕರ ಸೇವಾ ಸಮಿತಿ ಸಂಚಾಲಕಿ ಹೇಮಲತಾ ಜನಾರ್ದನ್ ಮಾತನಾಡಿ, ಸೆಪ್ಟೆಂಬರ್ 3ರ ಒಳಗೆ ಹೆಸರು ನೋಂದಾಯಿಸಿಕೊಂಡಿರುವವರಿಗೆ ಸೆಪ್ಟೆಂಬರ್ 6ರ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಕೆಂಪೇಗೌಡ ಆಸ್ಪತ್ರೆಯ ನುರಿತ ಖ್ಯಾತ ಪ್ರಸೂತಿ ತಜ್ಞರ ತಂಡದವರಿಂದ 4 ತಿಂಗಳ ಮೇಲ್ಪಟ್ಟ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಲಹೆ ಸೂಚನೆಗಳನ್ನು ಶ್ರೀ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ನಡೆಸುವರು. ಮಧ್ಯಾಹ್ನ 2 ಗಂಟೆಗೆ ಶಾಸ್ತ್ರೋಕ್ತವಾಗಿ 9 ಮಂದಿ ಕನ್ಯಾಮಣಿಯರಿಂದ ಉಚಿತ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದಲ್ಲದೆ, ಹೆಸರು ನೋಂದಾಯಿಸಿಕೊಂಡ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ, ಭಾಗವಹಿಸುವ ಎಲ್ಲ ಗರ್ಭಿಣಿಯರಿಗೆ
ಉಚಿತ ಸೀರೆ, ಕುಪ್ಪಸ, ಅರಿಶಿನ ಕುಂಕುಮ ಮತ್ತು ಹಸಿರು ಬಳೆ, ಹಣ್ಣು ಹಾಗೂ ಸಿಹಿ ನೀಡಿ ಮಡಿಲು ತುಂಬಿಸಲಾಗುವುದು ಎಂದರು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾ ಗಂಧೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಚಿಂತಾಮಣಿಯ ಮುರುಗಮಲ್ಲ ದರ್ಗಾದಲ್ಲಿ ನಡೆದ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಂದ ಮೊದಲನೇ ದಿನ ಪಟೇಲ್ ಬಾಷು, ಹಾಜಿ ಹನ್ಸರ್ ಖಾನ್, ಫಯಾಜ್, ಜಂಗ್ಲಿ ಫಿರ್, ಬಾಬಾ ದರ್ಗಾ, ಮುತಾವಲಿ, ಬಾಬಾ ಜಾನ್, ಲೇಟ್ ಅನ್ವರ್ ಸಾಬ್, ನೂರ್ ಜಾನ್ ರವರ ಮನೆಗಳಿಂದ ಗಂಧದ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತಾದಿಗಳು ಹಜರತ್ ರವರ ಕೃಪೆಗೆ ಪಾತ್ರರಾದರು. ಹಜರತ್ ರವರ ಅನುಯಾಯಿಗಳು ವಿವಿಧ ರೀತಿಯ ಪವಾಡಗಳನ್ನು ಪ್ರದರ್ಶಿಸಿ ಜನರ ಗಮನ ಸೆಳೆದರು. ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಹರಕೆ ಹೊತ್ತ ಭಕ್ತರು ದರ್ಗಾಕ್ಕೆ ಗಂಧ ಹಚ್ಚಿ ಚಾದರ್ ಸಮರ್ಪಿಸಿದರು. ಇನ್ನು ಉರುಸ್ನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿತ್ತು. ದರ್ಗಾ ಪ್ರಮುಖರು ಮಾತನಾಡಿ, ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಮೊದಲನೇ ದಿನದ ಉರುಸ್ ಕಾರ್ಯಕ್ರಮ ಶಾಂತಿಯುತವಾಗಿ ಆಚರಿಸಲಾಗಿದೆ ಎಂದರು. ಮೊದಲನೇ ದಿನದ ಉರುಸ್ ಕಾರ್ಯಕ್ರಮದಲ್ಲಿ ವಕ್ಫ್ ಬೋರ್ಡ್ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರುಗಳು, ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚುನಾವಣಾ ಆಯೋಗ ನಡೆಸುತ್ತಿರುವ ವಿಶೇಷ ತೀವ್ರ ಪರಿಷ್ಕರಣೆ SIR ಪ್ರಕ್ರಿಯೆಯಲ್ಲಿರುವ ಅಂಕಿ ಅಂಶಗಳು ಹಾಗೂ ಅದರ ಹಿಂದಿರುವ ವಿವರಣೆಯನ್ನ ಒಪ್ಪಲು ಸಾಧ್ಯವಿಲ್ಲ. SIR ಒಂದು ದೋಷಪೂರಿತ ಹಾಗೂ ಅನಾಗರಿಕ ಪ್ರಕ್ರಿಯೆಯಾಗಿದ್ದು, ಇದನ್ನು ರೂಪಿಸಿರುವ ಕೇಂದ್ರ ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಒತ್ತಾಯಿಸಿ ಸೆಪ್ಟೆಂಬರ್ 1ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂತ್ರಸ್ತರ ಸಾಕ್ಷ್ಯಗಳೊಂದಿಗೆ ಎಲೆಕ್ಷನ್ ಕಮಿಷನ್ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ನಾಗರಿಕ ಮತ ಕಾವಲು ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ನೂರುಲ್ಲಾ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗರಿಕ ಮತ ಕಾವಲು ಸಮಿತಿ ಅಧ್ಯಕ್ಷ ಮೊಹಮ್ಮದ್ ನೂರುಲ್ಲಾ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಆಂದೋಲನದಲ್ಲಿ ಪ್ರಗತಿಪರ ಸಂಘಟನೆಗಳು ಹಾಗೂ ಜಾತ್ಯತೀತ SIR ವಿರೋಧಿ ಪಕ್ಷಗಳು ಭಾಗವಹಿಸಲಿವೆ. SIRನಿಂದ ತೊಂದರೆಗಳಾಗಿರುವವರನ್ನ ಜೀವಂತ ಸಾಕ್ಷಿಗಳ ಸಮೇತ ಚುನಾವಣಾ ಆಯೋಗದ ಮುಂದೆ ಹಾಜರುಪಡಿಸಿ ದೊಡ್ಡ ಆಂದೋಲನ ನಡೆಸಲಾಗುವುದು. ರಾಜ್ಯದಲ್ಲಿ SIR ಪ್ರಕ್ರಿಯೆ ಅವೈಜ್ಞಾನಿಕ ರೀತಿಯಲ್ಲಿ ನಡೆದಿದೆ ಎಂದು ನೂರುಲ್ಲಾ ಹೇಳಿದ್ರು. ಈ ಒಂದು ಪಟ್ಟಿಯನ್ನು ಚುನಾವಣಾ ಆಯೋಗ ಓಪನ್ ಆಗಿ ಬಹಿರಂಗಪಡಿಸಿಲ್ಲ. ಇವಾಗ ಕೂಡ ನಾವು ಲಾಜಿಕ್ ಡಿಸ್ಕ್ರಿಪಿಯನ್ಸಿಯಲ್ಲಿ ಎಷ್ಟು ಜನದ್ದು ಹೆಸರುಗಳಿದೆ ನೀವು ನಮ್ಗೆ ತೋರಿಸಿ ಅಂತ ಹೇಳಿದ್ರೆ BLOಗಳು ತೋರಿಸೋದಕ್ಕೂ ಹಿಂಜರಿತಾ ಇದ್ದಾರೆ. BLO ಕೂಡ ಅದ್ರ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಕೊಡ್ತಾ ಇಲ್ಲ ಯಾರಿಗೂ. ಇವಾಗ ಇದರಲ್ಲೇನೋ ನಮಗೆ ನಮ್ಮ ಜಿಲ್ಲಾ ಆಡಳಿತದಲ್ಲಿ ನಿಮ್ಗೆ ಇಷ್ಟು ಜನ ಲಾಜಿಕ್ ಡಿಸ್ಕ್ರಿಪಿಯನ್ಸಿ ಇದ್ದಾರೆ ಅಂತ ಹೇಳ್ಬಿಟ್ಟು ದಾಖಲೆ ಎಲ್ಲ ಕೊಟ್ಟಿದ್ದಾರೆ. ಆದರೆ ಲೋಕಲಲ್ಲಿ ಇಲ್ಲಿ ಬೇಸ್ ಲೆವೆಲಲ್ಲಿ ಗ್ರೌಂಡ್ ಲೆವೆಲಲ್ಲಿ ಯಾರು BLOಗಳು ಕೆಲಸ ಮಾಡ್ತಾ ಇದ್ದಾರೆ ಆ BLOಗಳು ಆ ಮಾಹಿತಿಯನ್ನು ಸಾರ್ವಜನಿಕವಾಗಿ ಯಾರಿಗೂ ತಿಳಿಸ್ತಾ ಇಲ್ಲ. ನನ್ನ ಹೆಸರು ಇದೆಯಾ ಅನ್ನೋಂಥ ನನಗೂ ಗೊತ್ತಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಅನ್ನುವಂಥದ್ದು ಆಗಿದೆ. SIR ಪ್ರಕ್ರಿಯೆಯಿಂದ ನೋಟಿಸ್ ಪಡೆದಿರುವ ಮತದಾರರು ಸೇರಿದಂತೆ ಸಂತ್ರಸ್ತರ ಸಾಕ್ಷಿಗಳನ್ನು ಸೆಪ್ಟೆಂಬರ್ 1ರ ಪ್ರತಿಭಟನೆಯಲ್ಲಿ ಚುನಾವಣಾ ಆಯೋಗದ ಮುಂದೆ ಮಂಡಿಸಲಾಗುವುದು. ರಾಜ್ಯದಲ್ಲಿ ನಡೆದ SIR ಪ್ರಕ್ರಿಯೆಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿ ನ್ಯಾಯಾಲಯದ ಮೊರೆ ಹೋಗಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಹೆದ್ದೇಳು ಕರ್ನಾಟಕ ಜಿಲ್ಲಾ ಸಂಯೋಜಕ ಶಮೀರ್ ಜಿ, ರಾಜ್ಯ ಸಮಿತಿಯ ಸದಸ್ಯ ವೆಂಕಟೇಶ್, SDPI ಮುಖಂಡ ಅಫ್ಜರ್ ಖಾನ್, ಜೀವಿಕಾ ಸಂಘಟನೆ ಸಂಚಾಲಕ ಬಾಗೇಪಲ್ಲಿ ನಾರಾಯಣಸ್ವಾಮಿ, ಜೀವಿಕಾ ಜಿಲ್ಲಾ ಸಂಘಟನಾ ಸಂಚಾಲಕ ನಾರಾಯಣಸ್ವಾಮಿ, ತಾಲೂಕು ಸಂಚಾಲಕ ಈಶ್ವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮದ್ಯಪಾನದ ಚಟದಿಂದ ದೂರವಾಗಿ ಕುಟುಂಬದೊಂದಿಗೆ ಆರ್ಥಿಕ ಹಾಗೂ ಮಾನಸಿಕ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಮುನೇಗೌಡ ಕರೆ ನೀಡಿದರು. ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ
ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿರುವ 2112ನೇ ಮದ್ಯವರ್ಜನ ಶಿಬಿರವನ್ನು ಉದ್ಘಾಟಿಸಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಮುನೇಗೌಡ ಮಾತನಾಡಿ 8 ದಿನಗಳ ಕಾಲ ನಡೆಯಲಿರುವ ಮದ್ಯವರ್ಜನ ಶಿಬಿರದಲ್ಲಿ 60 ಮಂದಿ ಭಾಗವಹಿಸಲಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಇಂತಹ ಶಿಬಿರಗಳನ್ನು ನಡೆಸಲಾಗುತ್ತಿದ್ದು, ಭಾಗವಹಿಸುವವರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಮದ್ಯಪಾನದ ಚಟವನ್ನು ಸಂಪೂರ್ಣವಾಗಿ ತೊರೆದು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕ ಚಿದಾನಂದ್, ಪೌರಾಯುಕ್ತ ಕೆಜಿ ರಮೇಶ್, ಟಿಎ ಹೇಮಾ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪ್ರಭಾಕರ್, ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ, ಜಗನ್ನಾಥ್, ಪಿಎನ್ ಗಂಗಾಧರ ಆಚಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕಳೆದ 5 ಬಾರಿಯಿಂದಲೂ ದೇವನಹಳ್ಳಿ ಮಾತೃಸ್ಥಾನವಾಗಿದ್ದು ಪ್ರತಿ ಬಾರಿಯೂ ಶ್ರೀ ವೇಣುಗೋಪಾಲ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸುತ್ತಾ ಬರಲಾಗುತ್ತಿದೆ. ದೇವರ ಮೂಲೆಯೇ ದೇವನಹಳ್ಳಿಯಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಹೇಳಿದರು. ನಾವೆಲ್ಲ ಸೇರಿ ದೇವನಹಳ್ಳಿ ಪಟ್ಟಣದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಪುಟ್ಟಣ್ಣ ಅವರು ಮಾತನಾಡಿ, ನನಗೆ ಅತ್ಯಂತ ಪ್ರೀತಿ ನಂಬಿಕೆ ತೋರಿಸುತ್ತೀರಿ. ಈ ಬಾರಿಯೂ ಸಹ ನನಗೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಅಪವಾದಗಳಿಗೆ, ಅನುಮಾನಗಳಿಗೆ ಆಸ್ಪದ ಕೊಡದೆ ಅಪಸ್ವರ ಇರುವುದಿಲ್ಲ. ಹಾಗಾಗಿ ಈ ಬಾರಿ ನನಗೆ ಚುನಾವಣೆಯಲ್ಲಿ ಇಡೀ ತಾಲೂಕಿನಲ್ಲಿ ಒನ್ ಸೈಡ್ ಆಗಿ ಆಶೀರ್ವದಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಪೂಜೆ ಮಾಡಿಸಿರೋದು ದೇವನಹಳ್ಳಿ ತಾಲೂಕು. ಪ್ರತಿ ಸರಿ ನಾನು ಎಲ್ಲಿ ವಾಸ ಮಾಡ್ತೀನಿ ಅಲ್ಲಿಗೆ ದೇವಮೂಲೆನೇ ದೇವನಹಳ್ಳಿ. ಹಾಗಾಗಿ ಇಲ್ಲಿ ಟೀಚರ್ಸ್ ಎಲ್ಲರೂ ಕೂಡ ನನಗೆ, ಸಂಸ್ಥೆಗಳೆಲ್ಲರೂ ಕೂಡ ಅತ್ಯಂತ ಪ್ರೀತಿಯನ್ನು ತೋರಿಸಿದ್ದೀರಿ, ನಂಬಿಕೆಯನ್ನು ತೋರಿಸಿದ್ದೀರಿ. ನೀವೆಲ್ಲರೂ ಕೂಡ ನನಗೆ ಬೆಂಬಲ ಕೊಟ್ಟಿದ್ದೀರಿ. ಈ ಬಾರಿಯೂ ಕೂಡ ನೀವೆಲ್ಲರೂ ಕೂಡ ದಯಮಾಡಿ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಅಪವಾದಗಳಿಗೆ ಆಸ್ಪದ ಕೊಡ್ದೇನೆ, ಅನುಮಾನಗಳಿಗೆ ಆಸ್ಪದ ಕೊಡ್ದೇನೆ, ನನ್ನ ಮೇಲೆ ಏನೇ ಅನುಮಾನವನ್ನು ಬೇರೆಯವರು ಅವರು ಬಂದು ಟೀಚರ್ಸು, ಮ್ಯಾನೇಜ್ಮೆಂಟ್ಸು ಎಲ್ಲೂ ಕೂಡ ಇಲ್ಲ, ಅರ್ಥಾತ್ ಎಲ್ಲೂ ಕೂಡ ಇಲ್ಲ, ಅಪಸ್ವರ ಇಲ್ಲ. ನೀವು ಹಿಂದೆನೂ ಕೂಡ ಕೇಳೋಕ್ಕಲ್ಲ, ಪುಟ್ಟಣ್ಣವ್ರಿಗೂ ಮೋಸ ಮಾಡ್ದ, ಸುಳ್ಳು ಹೇಳ್ದ, ದುಡ್ಡು ಇಸ್ಕೊಂಡ, ಹಿಂದೆನೂ ಕೇಳೋಕ್ಕಲ್ಲ. ಯಾವ ಟೀಚರ್ ಇರ್ಬೋದು, ಯಾವ BO ಇರ್ಬೋದು, DDP ಯಾರ ಹತ್ರ ಕೂಡ ನಾನು. ನಂತರ ಸ್ಥಳೀಯ ರಾಘವೇಂದ್ರ ಸ್ವಾಮಿ ದೇವಾಲಯ, ಸರ್ಕಾರಿ ಅನುದಾನಿತ ವಾಣಿ ವಿದ್ಯಾ ಕೇಂದ್ರ, ಖಾಸಗಿ ಸ್ಟರ್ಲಿಂಗ್ ಶಾಲೆಗೆ ಭೇಟಿ ನೀಡಿ ಅಭಿನಂದನೆ ಸ್ವೀಕರಿಸಿದ್ರು. ಗ್ಯಾರಂಟಿ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ಅವರು ಪುಟ್ಟಣ್ಣ ಕುರಿತು ಮಾತನಾಡಿದ್ರು. ಈ ವೇಳೆ ದೇವನಹಳ್ಳಿ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಸಿ ಜಗನ್ನಾಥ್, ಪ್ರಾಥಮಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಶಿಕ್ಷಕರಿಂದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಎಲ್ಲರಿಗೂ ಶುಭೋದಯ. ಮಾನ್ಯ MLC ಪುಟ್ಟಣ್ಣ ಸಾಹೇಬರು ಬಂದಿದ್ದಾರೆ. ದಿವಸ ಹಿಂದೆ ಅದು ಬಿಟ್ಟು ನಾವೆಲ್ಲ ನಮ್ಮಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ಸೇರಿ ಸುಮಾರು ಫೋನಿಗೆ ಬರ್ತಿರ್ತವೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. 20 ವರ್ಷ 25 ವರ್ಷದ ಕಾಲ ಮುಂಬರುವ ಅಕ್ಟೋಬರ್ನಲ್ಲಿ ನಡೆಯಲಿರುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ NDA ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ KM ಸುರೇಶ್ ಅವರು ಗೌರಿಬಿದನೂರು ನಗರದಲ್ಲಿ ತೀವ್ರ ಮತಯಾಚನೆ ಹಾಗೂ ಪ್ರಚಾರ ಕಾರ್ಯ ನಡೆಸಿದರು. ಪದವೀಧರರ ಕ್ಷೇತ್ರದ ಏನು ಚುನಾವಣೆ ಸೆಪ್ಟೆಂಬರ್ ನಡೀತದೆ, ಅದಕ್ಕೆ ಸಂಬಂಧಪಟ್ಟ ಮೌಲ್ಯಗಳನ್ನ ಹೇಳಿ ಧನ್ಯವಾದ ಮಾಡ್ತೇನೆ. ಅದ್ರ ಜೊತೆಗೆ
ನಾಳೆ ಯುಗಾದಿ ಒಳಗೆ ಗೌರಿಬಿದನೂರು ನಗರದ ಆಚಾರ್ಯ ವಿದ್ಯಾನಿಧಿ ಬಿಜಿಎಸ್ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳಿಗೆ ಆಗ್ನೇಯ ಪದವೀಧರರ ಕ್ಷೇತ್ರದ ಕೆಎಂ ಸುರೇಶ್ ಭೇಟಿ ನೀಡಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನ ಸಂಪರ್ಕಿಸಿ ಭಗವದ್ಗೀತೆ ಪುಸ್ತಕ ಮತ್ತು ಕರಪತ್ರಗಳನ್ನು ವಿತರಿಸುವ ಮೂಲಕ ಬೆಂಬಲ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಎಂ ಸುರೇಶ್, ಶಿಕ್ಷಕರ ನೋವು ಸಮಸ್ಯೆಗಳಲ್ಲಿ ಭಾಗಿಯಾಗಿ ಅವರ ಬೆನ್ನಿಗೆ ನಿಲ್ಲುವ ಕೆಲಸ ಮಾಡುತ್ತೇನೆ. ಕಳೆದ 30 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಪದವೀಧರರ ಉದ್ಯೋಗದ ಕೊರತೆ ಹಾಗೂ ಅವಕಾಶಗಳ ಅಭಾವದಂತಹ ಸಮಸ್ಯೆಗಳನ್ನು ಹತ್ತಿರದಿಂದ ಅರಿತುಕೊಂಡಿದ್ದೇನೆ. ತಮ್ಮ ಬೆಂಬಲವೇ ನನ್ನ ಶಕ್ತಿ ಎಂದು ಹೇಳಿದರು. ಕಳೆದ 23 ವರ್ಷದಿಂದ ಭಾರತೀಯ ಸಂಸ್ಕೃತಿಯಿಂದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ದಾವಣಗೆರೆ ಭಾಗದಲ್ಲಿ ಒಂದು 3000 ಮಕ್ಕಳು ಅಂತ ಒಂದು ಸೋಮೇಶ್ವರ ವಿದ್ಯಾಲಯ ಸ್ಟೇಟ್ CBSE ಅಂತ ಎರಡು ಶಾಲೆಗಳು ಒಂದು ಕಾಲೇಜ್ ನಡೀತಾ ಇದೆ. ಕಳೆದ 25-26 BJP ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಈ ಸಾರಿ ಸಂಘಟನೆ ವತಿಯಿಂದ JDS ಮತ್ತು BJP ಅಭ್ಯರ್ಥಿಯಾಗಿ ಅಕ್ಟೋಬರ್ ಬರ್ತಕ್ಕಂಥ ಪದವೀಧರ ಚುನಾವಣೆಗೆ ಅವಕಾಶ ಆಗಿದೆ. ಇದು 5 ಜಿಲ್ಲೆಗಳ ಬಹಳ ದೊಡ್ಡ ಕ್ಷೇತ್ರ. ಕೋಲಾರದಿಂದ ಹಿಡಿದು ದಾವಣಗೆರೆ ಜಿಲ್ಲೆಯ ಉಪ್ಪುಳಗಾಗಿರ್ತಕ್ಕಂಥ ಒಂದು 600 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಕ್ಷೇತ್ರ. ಹಾಗಾಗಿ ತುಂಬ ದೊಡ್ಡ ಕ್ಷೇತ್ರ. ಅಭ್ಯರ್ಥಿ ಬಂದು ಅಪ್ರೋಚ್ ಮಾಡೋದು ಭಾಳ ಕಷ್ಟ. 6,000 ಹಳ್ಳಿಗಳು ಬರ್ತವೆ, 1,000 ಗ್ರಾಮ ಪಂಚಾಯತ್ಗಳು ಬರ್ತವೆ. ಪ್ರತಿಯೊಂದೂ ಹೋಗೋದು ಕಷ್ಟ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಒಟ್ಟಿಗೆ ಸಿಗ್ತೀರಿ. ನೀವೊಂದಿಷ್ಟು ಸಮಾಜದ ಪ್ರಭಾವ ಇರುವಂಥ ವೃತ್ತಿಯಲ್ಲಿರುವಂಥವ್ರು. ಹಾಗಾಗಿ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ಚುನಾವಣೆ ದೃಷ್ಟಿಯಿಂದ ನೀವು ಬೇರೆಯವ್ರಿಗೆ ಹೇಳಲಿಕ್ಕೂ ಆಗುತ್ತೆ ನಮ್ಮ ದೃಷ್ಟಿಯಿಂದ ಫಸ್ಟ್ ಪ್ರಯಾರಿಟಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗ್ತಿರುವಂಥದ್ದು. ದಯಮಾಡಿ ಫಸ್ಟ್ ಪ್ರಯಾರಿಟಿ ಕೊಡೋದ್ರ ಮುಖಾಂತರ NDA ಅಭ್ಯರ್ಥಿ ಮೋದಿ ನೇತೃತ್ವದ BJP ಸರ್ಕಾರ ಹಿಂಗೆ ಮಾಡಿದೆ, ಹಿಂಗೆ ಸರ್ಕಾರ ನಿಮಗೆಲ್ಲ ಗೊತ್ತಿರುವಂಥದ್ದು. ಫಸ್ಟ್ ಪ್ರಯಾರಿಟಿ ಕೊಡೋದ್ರ ಮುಖಾಂತರ ಒಂದು ಅವಕಾಶ ಮಾಡ್ತೀವಿ ನಿಮ್ಗಳಿಗೆ. ಪ್ರಚಾರ ಕಾರ್ಯದಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣು ಮಾಧವ್, ತಾಲೂಕು ಅಧ್ಯಕ್ಷ ಕೋಡಿರ್ಲಪ್ಪ, ರಮೇಶ್ ರಾವ್, ಶಿಲ್ಕೆ, ಮುರಳೀಸ್ವಾಮಿ, ಮಧು, ಸೂರ್ಯನಾರಾಯಣ ರೆಡ್ಡಿ, ವೆಂಕಟಾದ್ರಿ, ದಾಲ್ ರಮೇಶ್, ಗಿಮ್ ಹರೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಪದವೀಧರರ ಕ್ಷೇತ್ರದ ಏನು ಚುನಾವಣೆ ಸೆಪ್ಟೆಂಬರ್ ನಡೀತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೌಲ್ಯಗಳನ್ನ ಹೇಳಿ ಧನ್ಯವಾದ ಮಾಡ್ತೇನೆ. ಅದ್ರ ಜೊತೆಗೆ ನಾಳೆ ಯುಗಾದಿ ಒಳಗೆ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಜಾಪ್ರಭುತ್ವದ ಮೂಲ ಸ್ತಂಭಗಳಾದ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವಿನ ಸಂಘರ್ಷ ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಹಾಸನದ ಮಾಜಿ ಸಚಿವ ಶಾಸಕ HD ರೇವಣ್ಣ ಮತ್ತು ಹಾಸನ ಜಿಲ್ಲಾಧಿಕಾರಿ K ಲತಾಕುಮಾರಿ ನಡುವಿನ ವಾಕ್ಸಮರ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಹಳ್ಳಿ ಮಕ್ಕಳ ಸಂಘ ಆಕ್ರೋಶ ವ್ಯಕ್ತಪಡಿಸಿದ್ದು, ರೇವಣ್ಣ ವಿರುದ್ಧ ಸಮರ ಸಾರಿದೆ. ಸಂವಿಧಾನದ 4 ಸ್ತಂಭಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕೋದ್ಯಮ
ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ಹಿಡಿಯುತ್ತವೆ. ಆದರೆ ಇತ್ತೀಚೆಗೆ ಶಾಸಕರು ಮತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ದರ್ಪ ತೋರುವುದು, ಸಾರ್ವಜನಿಕವಾಗಿ ಹೀಯಾಳಿಸುವುದು ಹೆಚ್ಚಾಗುತ್ತಿದೆ. ಇತ್ತೀಚೆಗೆ ಹಾಸನ ಜಿಲ್ಲಾಧಿಕಾರಿ ಕೆ. ಲತಾ ಕುಮಾರಿ ಅವರ ವಿರುದ್ಧ ಶಾಸಕ ಎಚ್. ಡಿ. ರೇವಣ್ಣ ಏಕವಚನದಲ್ಲಿ ಮಾತನಾಡಿ ಬೆದರಿಸುವ ರೀತಿಯಲ್ಲಿ ವರ್ತಿಸಿರುವುದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ನಿಯಮಾನುಸಾರ ಕರ್ತವ್ಯ ನಿರ್ವಹಿಸುತ್ತಿರುವ ದಕ್ಷ ಅಧಿಕಾರಿಗೆ ಬೆದರಿಕೆ ಒಡ್ಡಿದರೂ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅತ್ಯಂತ ಪ್ರಬುದ್ಧ ಹಾಗೂ ದಿಟ್ಟ ಭಾಷೆಯಲ್ಲಿಯೇ ತಿರುಗೇಟು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಮುರಳಿ, ಗೌರವಾಧ್ಯಕ್ಷ ವರವಿಂದಯ್ಯ ಹಾಗೂ ಮಹಿಳಾ ಅಧ್ಯಕ್ಷೆ ವೆಂಕಟಲಕ್ಷ್ಮಿ ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಧೀನದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗವರ್ನರ್ ಕೌನ್ಸಿಲ್ ಸದಸ್ಯರಾಗಿ ಕೋಲಾರ ತಾಲೂಕು ಮೂಲದ ಡಾಕ್ಟರ್ ಕೆ. ನಾಗರಾಜು ಅವರನ್ನು ನೇಮಕ ಮಾಡಲಾಗಿದೆ. ಈ ನೇಮಕಕ್ಕೆ ಮಾಲೂರಿನ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಹಾಗೂ ರೈತಪರ ಹೋರಾಟಗಾರರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ. ನಾಗರಾಜು ತಮ್ಮ ನೇಮಕಕ್ಕೆ ಶುಭಾಶಯ ಕೋರಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡ ಯುವಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷ ನರಸಿಂಹಗೌಡ, ಡಿವಿಆರ್ ಧನರಾಜು ನಾಯ್ಡು, ಮುನಿರಾಜು, ಕೃಷ್ಣ, ರಂಜಿತ್ ಗೌಡ, ಶ್ರೀನಿವಾಸ್ ಹಾಗೂ ಕಸ್ತೂರಿ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೆಲಮಂಗಲ ತಾಲೂಕಿನ ಸೋಲೂರು ಹೋಬಳಿಯ ಲಕ್ಕೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಶ್ರೀನಿವಾಸ್, ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಉಮೇಶ್ ಘೋಷಿಸಿದರು. ಒಟ್ಟು 12 ಸದಸ್ಯ ಬಲವಿದ್ದ ಡೈರಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ 5 ಜನ ಸ್ಪರ್ಧಿಸಿ ಅಂತಿಮವಾಗಿ ಶ್ರೀನಿವಾಸ್ 6 ನಿರ್ದೇಶಕರ ಮತ ಪಡೆದು ಜಯಶೀಲರಾದರು. ಸಮೀಪದ ಪ್ರತಿಸ್ಪರ್ಧಿ ಗಂಗರಾಜು 2 ಮತ ಪಡೆದರು. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಹೈನುಗಾರರಿಗೆ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಮತ್ತು ಬಮುಲ್, ಕೆಎಂಎಫ್ ಯೋಜನೆಗಳನ್ನು ಸೋರಿಕೆಯಾಗದಂತೆ ಎಲ್ಲರಿಗೂ ತಲುಪಿಸುವ ಪಾರದರ್ಶಕ ವ್ಯವಸ್ಥೆ ಕೈಗೊಳ್ಳುತ್ತೇನೆ ಎಂದರು. ನೂತನ ಆಡಳಿತ ಮಂಡಳಿಯನ್ನ ಮುಖಂಡರಾದ ಬೈಲನರಸಯ್ಯ, ಕೆ. ರಾಜಣ್ಣ, ರವಿಕುಮಾರ್ ಎಲ್ಎಂ, ಲಕ್ಷ್ಮೀ ರೇವಣ್ಣ, ಲೋಕೇಶ್, ಚಿಕ್ಕಸ್ವಾಮಿ, ನಂದೀಶ್, ಕಿರಣ್, ಮಂಜುನಾಥ್, ಗಂಗರಾಜ್ ಹೂಮಾಲೆ ಹಾಕಿ ಸಿಹಿ ನೀಡಿ ಅಭಿನಂದಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ದಲಿತರ ಭೂಮಿ ಕಿತ್ತುಕೊಂಡ ಅರಣ್ಯ ಇಲಾಖೆ ಧೋರಣೆ ಖಂಡಿಸಿ ಭೂಮಿ ರೈತರಿಗೆ ಒಪ್ಪಿಸಿ ಎಂದು ಜಮೀನಿಗೆ ನುಗ್ಗಲು ಯತ್ನಿಸಿದ 100 ಜನರ ಬಂಧನ, ಪೊಲೀಸ್ ಸರ್ಪಗಾವಲು. ಬದುಕಿನ ದಾರಿ ತೋರಿಸಿದ ಅಜ್ಜಿ ತಾತನ ಪ್ರತಿಮೆ ಮಾಡಿ ವಾಣಿಜ್ಯ ಸಂಕೀರ್ಣದ ಮುಂದೆ ನಿತ್ಯ ಪೂಜಿಸುತ್ತಿರುವ ಆದರ್ಶ ವೈದ್ಯ. ಉತ್ಪಾದನಾ ಆಧಾರಿತ ಆರ್ಥಿಕತೆಯತ್ತ ದಾಪುಗಾವಲು ಇಡುತ್ತಿರುವ ಕರ್ನಾಟಕ, ದೇಶದ 52% ಪಾಲು ಹೊಂದಿರುವ ದಾಯಿತ್ಯ ಸಂಸ್ಥೆ ಡಿಎನ್ ಸೊಲ್ಯೂಷನ್ಸ್ ಘಟಕ ದೇವನಹಳ್ಳಿಯಲ್ಲಿ ಉದ್ಘಾಟನೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.